ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಡೊಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್. ಇದರ IMDb ರೇಟಿಂಗ್ 7.5 ಇದೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಮಲಯಾಳಂ ಮೂವಿ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿನಲ್ಲಿ ಅಲ್ಲಲ್ಲಿ ಗೋಡೆ ಮೇಲೆ ಜಾಹೀರಾತನ್ನ ಅಂಟಿಸಿರ್ತಾರೆ. ಅದರಲ್ಲಿ ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಸ್ಕಿಲ್ಡ್ ಹೆಲ್ಪರ್ ಬೇಕಾಗಿದ್ದಾರೆ ಅಂತ ಬರೆದಿರುತ್ತೆ. ಅದನ್ನ ನೋಡಿ ವಿಕ್ಕಿ ಅನ್ನೋ ಒಬ್ಬ ಹುಡುಗ ಆ ಏಜೆನ್ಸಿಗೆ ಹೋಗ್ತಾನೆ. ಅಲ್ಲಿ ಡೊಮಿನಿಕ್ ಇರ್ತಾನೆ. ಡೊಮಿನಿಕ್ ವಿಕ್ಕಿಗೆ ಏನು ಅಂತ ಕೇಳ್ತಾನೆ. ಆಗ ವಿಕ್ಕಿ ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ವಿಕ್ಕಿನ ನೋಡಿ ಏನು ಹೇಳದೆ ಒಳಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಡೊಮಿನಿಕ್ ಹೊರಗೆ ಬಂದು ನೀನು ಸೆಲೆಕ್ಟ್ ಆಗಿದ್ದೀಯಾ ಅಂತ ಹೇಳ್ತಾನೆ. ಮತ್ತು ಇವತ್ತು ನಿನ್ನ ಮೊದಲನೇ ದಿನ, ಬಾ ಒಂದು ಒಳ್ಳೆ ಕೇಸ್ ಸಿಕ್ಕಿದೆ, ಸಾಲ್ವ್ ಮಾಡೋಣ ಅಂತ ಹೇಳ್ತಾನೆ. ಅಲ್ಲಿಂದ ಡೊಮಿನಿಕ್ ವಿಕ್ಕಿನ ಕರ್ಕೊಂಡು ಒಂದು ಹೋಟೆಲ್ಗೆ ಬರ್ತಾನೆ. ಇಲ್ಲಿ ಡೊಮಿನಿಕ್ ಊಟ ಆರ್ಡರ್ ಮಾಡ್ತಾನೆ. ಆಗ ವಿಕ್ಕಿ ಡೊಮಿನಿಕ್ಗೆ ಸರ್ ನನ್ನ ಒಂದು ಪ್ರಶ್ನೆ ಕೇಳದೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಡೊಮಿನಿಕ್ ಒಳ್ಳೆ ಪ್ರಶ್ನೆ, ನೋಡು ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ನಿನ್ನ ಕಣ್ಣ ಕೆಳಗೆ ಬ್ಲಾಕ್ ಸರ್ಕಲ್ ಇದೆ, ಅಂದ್ರೆ ನೀನು ರಾತ್ರಿ ಲೇಟ್ ಆಗಿ ಮಲ್ಕೋತೀಯ, ಅಂದ್ರೆ ನೀನು ನಿನ್ನ ಕೆಲಸ ಮುಗಿಸುವವರೆಗೂ ನಿದ್ದೆ ಮಾಡಲ್ಲ. ಇನ್ನು ನಿನ್ನ ಬ್ಯಾಗ್ ಮೇಲೆ ಏರ್ಪೋರ್ಟ್ ಆಗಿದೆ, ಅಂದ್ರೆ ನೀನು ರೀಸೆಂಟ್ ಆಗಿ ಯಾವುದೋ ಒಂದು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀಯಾ. ಇನ್ನು ನಿನ್ನ ಕೈ ಮೇಲೆ ಫ್ರೆಂಚ್ ಟ್ಯಾಟೂ ಇದೆ, ಅಂದ್ರೆ ನೀನು ಬ್ರೆಜಿಲ್ ಅಥವಾ ಪೋರ್ಚುಗಲ್ಗೆ ಹೋಗಿರಬಹುದು. ಇನ್ನು ಬಟ್ಟೆ ನೋಡಿದ್ರೆ ಬ್ರಾಂಡೆಡ್ ಇದ್ದಾವೆ, ಅಂದ್ರೆ ನಿನಗೆ ಫೈನಾನ್ಷಿಯಲ್ ಇಶ್ಯೂ ಏನೂ ಇಲ್ಲ. ಇಲ್ಲಿ ನೀನು ನನ್ನ ಜೊತೆ ದುಡ್ಡಿಗಾಗಿ ಕೆಲಸಕ್ಕೆ ಬಂದಿಲ್ಲ, ಕೇವಲ ಈ ಕೆಲಸ ಅಂದ್ರೆ ನಿನಗೆ ಇಷ್ಟ, ಅದಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದ್ದೀಯಾ. ಆಕ್ಚುಲಿ ನಿನ್ನ ಸೆಲೆಕ್ಟ್ ಮಾಡೋಕೆ ಇದೊಂದೇ ಕಾರಣ ಅಲ್ಲ. ಆಕ್ಚುಲಿ ಬೆಳಗ್ಗೆ ನನ್ನ ಕಾರ್ ಪಂಚರ್ ಆಯ್ತು, ನಿನ್ನ ಹತ್ರ ಬೈಕ್ ಇದೆ, ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಿದ್ದು. ಈಗ ನಾವು ನಿನ್ನ ಬೈಕ್ ಮೇಲೆ ಕೇಸ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾನೆ. ಮತ್ತು ನಿನ್ನ ಮೊಬೈಲ್ನಲ್ಲಿ ಬುಕ್ ಮೈ ಶೋ ನೋಟಿಫಿಕೇಶನ್ ನೋಡಿದ್ದೆ, ನೀನು ಆ ಸಿನಿಮಾಗೆ ಹೋಗಬೇಡ, ಅದರ ಸ್ಟೋರಿ ನಾನೇ ನಿನಗೆ ಹೇಳ್ತೀನಿ. ನಮಗೆ ರಾತ್ರಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾನೆ. ಡೊಮಿನಿಕ್ ಅಬ್ಸರ್ವೇಷನ್ ನೋಡಿ ವಿಕ್ಕಿ ಶಾಕ್ ಆಗ್ತಾನೆ. ವಿಕ್ಕಿ ಡೊಮಿನಿಕ್ಗೆ ಸರ್ ನೀವು ಹೇಳಿದ್ದೆಲ್ಲ ಸರಿ ಇದೆ, ಆದ್ರೆ ನಾನು ಟ್ಯಾಟೂನ ಗೋವಾದಲ್ಲಿ ಮಾಡಿಸಿದ್ದು. ನಾನು ಸ್ವಲ್ಪ ದಿನಗಳಲ್ಲಿ ಕೆನಡಾಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಮುಂಚೆ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ನಾನು ಈ ಜಾಬ್ ಅಲ್ಲಿ ಜಾಯ್ನ್ ಆದೆ. ಯಾಕಂದ್ರೆ ನನಗೆ ಇನ್ವೆಸ್ಟಿಗೇಷನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಮಿಸ್ಟೇಕ್ ಅನ್ನೋದು ಹಿಟ್ಟಿನಲ್ಲಿ ಉಪ್ಪಿದ್ದಂಗೆ, ಅದನ್ನೆಲ್ಲ ಲೆಕ್ಕ ಮಾಡಬಾರ್ದು, ಬಾ ನಮಗೆ ಕೆಲಸ ಇದೆ ಅಂತ ಅಲ್ಲಿಂದ ಬಸ್ ಸ್ಟಾಪ್ಗೆ ಕರ್ಕೊಂಡು ಬರ್ತಾನೆ. ಇಲ್ಲಿವರು ಯಾರಿಗೋಸ್ಕರನೂ ವೇಟ್ ಮಾಡ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಬಂದು ಡೊಮಿನಿಕ್ಗೆ ಡಿಕ್ಕಿ ಹೊಡಿತಾನೆ. ಆಗ ಅವನ ಪರ್ಸ್ ಕೆಳಗೆ ಬೀಳುತ್ತೆ. ಡೊಮಿನಿಕ್ ಪರ್ಸ್ ಎತ್ತಿ ಕೊಡ್ತಾನೆ. ಇವರು ಇಲ್ಲಿ ಸುಮನ್ ಅನ್ನೋ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸುಮನ್ ಅಲ್ಲಿಗೆ ಬಂದಾಗ ಡೊಮಿನಿಕ್ ಅವನನ್ನ ಫಾಲೋ ಮಾಡ್ತಾನೆ. ಸುಮನ್ ಅಲ್ಲಿಂದ ಒಂದು ಹೋಟೆಲ್ ರೂಮ್ ಒಳಗೆ ಹೋಗ್ತಾನೆ. ಆಗ ಡೊಮಿನಿಕ್ ವಿಕಿಗೆ ನಾನು ಒಳಗೆ ಹೋಗ್ತಾ ಇದ್ದೀನಿ, 15 ನಿಮಿಷ ಆದ್ರೂ ನಾನು ಬಂದಿಲ್ಲ ಅಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋಡ್ ರೆಡ್ ಅಂತ ಹೇಳು, ಅವರಿಗೆ ಅರ್ಥವಾಗುತ್ತೆ, ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ ಅಂತ ಹೇಳ್ತಾನೆ. ಈಗ ಡೊಮಿನಿಕ್ ಒಳಗೆ ಹೋಗ್ತಾನೆ. ಇಲ್ಲಿ ಸುಮನ್ ಒಂದು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಆಗ ಡೊಮಿನಿಕ್ ಅವರ ವಿಡಿಯೋನ ತಗೊಂಡು ನಿನ್ನ ಹೆಂಡತಿ ನಿನ್ನ ಅಫೇರ್ನ ಕಂಡುಹಿಡಿಯಲು ಹೈರ್ ಮಾಡಿದ್ಲು, ಈಗ ಈ ವಿಡಿಯೋನ ನಾನು ನಿನ್ನ ಹೆಂಡತಿಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ಸುಮನ್ ಬೇಕಿದ್ರೆ ಹಣ ತಗೋ, ನನ್ನ ಹೆಂಡತಿಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಅವನಿಂದ ಹಣ ತಗೊಂಡು ಬಂದ್ಬಿಡ್ತಾನೆ. ಅಲ್ಲಿಂದ ಬಂದ್ಮೇಲೆ ಡೊಮಿನಿಕ್ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಎಲ್ಲ ಹೇಳ್ತಾನೆ. ಆಗ ಆತ ನೀನು ನಿನ್ನ ಕ್ಲೈಂಟ್ಗೆ ಮೋಸ ಮಾಡಿದ್ರೆ ಹೇಗೆ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಆಕ್ಚುಲಿ ಅವನ ಹೆಂಡತಿ ನನ್ನನ್ನು ಹೈರ್ ಮಾಡಿಲ್ಲ, ನನಗೆ ಅವನ ಮೇಲೆ ಡೌಟ್ ಇತ್ತು, ಅದಕ್ಕೆ ಆ ನಾಟಕನ ಮಾಡಿದೆ, ವರ್ಕೌಟ್ ಆಯ್ತು ಮತ್ತು ನನಗೆ ಹಣ ಕೂಡ ಸಿಕ್ತು ಅಂತ ಹೇಳ್ತಾನೆ. ಆಕ್ಚುಲಿ ಡೊಮಿನಿಕ್ ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾನೆ, ಆದ್ರೆ ಅವನಿಗೆ ಅವನ ಟ್ಯಾಲೆಂಟ್ಗೆ ತಕ್ಕಂತೆ ಕೇಸ್ ಸಿಗ್ತಿರಲ್ಲ, ಅದಕ್ಕೆ ಅವನು ಈ ತರ ಸಣ್ಣ ಪುಟ್ಟ ಸ್ಕ್ಯಾಮ್ನ ಮಾಡ್ತಿರ್ತಾನೆ. ಇಲ್ಲಿ ಡೊಮಿನಿಕ್ ಒಬ್ಬ ಮಹಿಳೆ ಮನೆಯಲ್ಲಿ ರೆಂಟ್ಗೆ ಇರ್ತಾನೆ. ಡೊಮಿನಿಕ್ ಹತ್ರ ಸರಿಯಾದ ಕೇಸ್ ಇಲ್ಲದ ಕಾರಣ ಆತ ರೆಂಟ್ ಅನ್ನು ಸರಿಯಾಗಿ ಕೊಡ್ತಿರಲ್ಲ. ಆಗ ಆ ಮಹಿಳೆ ಇವತ್ತು ನಾನು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಒಂದು ಲೇಡೀಸ್ ಪರ್ಸ್ ಸಿಕ್ತು, ಅದರಲ್ಲಿ ಸ್ವಲ್ಪ ಹಣ ಇದೆ, ಪಾಪ ಆಕೆ ಅದನ್ನ ಹುಡುಕ್ತಿರ್ಬೋದು, ನೀನು ಈ ಪರ್ಸ್ನ ಯಾರ್ದು ಅಂತ ಕಂಡುಹಿಡಿದು ಅವರಿಗೆ ಕೊಡು ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ನನ್ನ ಹತ್ರ ದೊಡ್ಡ ಕೇಸ್ ಇಲ್ಲ ಅಂದ್ರೆ ಏನಾಯ್ತು, ಇಷ್ಟು ಸಣ್ಣ ಕೇಸನ್ನೆಲ್ಲ ನಾನು ತಗೊಳ್ಳಲ್ಲ ಅಂತ ಹೇಳ್ತಾನೆ. ಆಗ ಮಹಿಳೆ ನೀನು ಈ ಪರ್ಸ್ನ ಇದರ ಓನರ್ಗೆ ಕೊಟ್ರೆ ನಿನ್ನ ಹಳೆಯ ರೆಂಟನ್ನೆಲ್ಲ ಮಾಫಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ಸರಿ ಅಂತ ಒಪ್ಕೋತಾನೆ. ಈಗ ಡೊಮಿನಿಕ್ ಪರ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಹಣ ಮತ್ತು ಒಂದು ಮೆಮೊರಿ ಕಾರ್ಡ್ ಇರುತ್ತೆ. ಡೊಮಿನಿಕ್ ಅದನ್ನ ಓಪನ್ ಮಾಡಿದಾಗ ಅದು ಓಪನ್ ಆಗಲ್ಲ, ಏಕೆಂದ್ರೆ ಆ ಮೆಮೊರಿ ಕಾರ್ಡ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ ಪರ್ಸಲ್ಲಿ ಒಂದು ಪೇಪರ್ ತುಂಡು ಇರುತ್ತೆ. ಡೊಮಿನಿಕ್ ಅದನ್ನೆಲ್ಲ ಜೋಡಿಸಿದಾಗ ಅದು ಒಂದು ಬ್ಯಾಂಕ್ ಲೋನ್ ಫಾರ್ಮ್ ಆಗಿರುತ್ತೆ. ಆಗ ಡೊಮಿನಿಕ್ ಒಂದು ಬ್ಯಾಂಕ್ಗೆ ಕಾಲ್ ಮಾಡಿ ಆ ಲೋನ್ ಪೇಪರ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಾನೆ. ಆಗ ಮ್ಯಾನೇಜರ್ ಸ್ವಲ್ಪ ಟೈಮ್ ಕೊಡು, ನೋಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ಡೊಮಿನಿಕ್ ಆ ಮ್ಯಾನೇಜರ್ನ ಕೂಡ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಮ್ಯಾನೇಜರ್ ಕಾಲ್ ಮಾಡಿ ಲೋನ್ ಫಾರ್ಮ್ ಇನ್ಫಾರ್ಮೇಶನ್ ನ ಕೊಡ್ತಾನೆ. ಆ ಡಾಕ್ಯುಮೆಂಟ್ಸ್ ಪೂಜಾ ಅನ್ನೋ ಹುಡುಗಿಯದಾಗಿರುತ್ತೆ. ಆಗ ಡೊಮಿನಿಕ್ ವಿಕಿನ ಕರ್ಕೊಂಡು ಪೂಜಾ ಮನೆಗೆ ಬರ್ತಾನೆ. ಇಲ್ಲಿ ಡೊಮಿನಿಕ್ಗೆ ರಮ್ಯಾ ಅನ್ನೋ ಹುಡುಗಿ ಸಿಗ್ತಾಳೆ. ಇಲ್ಲಿ ಡೊಮಿನಿಕ್ ರಮ್ಯಾಗೆ ನಾನು ಪೂಜಾನ ಹುಡುಕ್ತಾ ಇದ್ದೀನಿ, ಆಕೆ ಪರ್ಸ್ ನನಗೆ ಸಿಕ್ಕಿದೆ, ಆಕೆಗೆ ಪರ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಆಗ ರಮ್ಯಾ ಸರ್ ನಾವು 4 ದಿನದಿಂದ ಪೂಜಾನ ಹುಡುಕ್ತಾ ಇದ್ದೀವಿ, ಆಕೆ ಕಾಣೆಯಾಗಿ ಆಗಲೇ 4 ದಿನ ಕಳಿತು, ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂಜಾ ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ಒಳಗೆ ಹೋಗಿ ಪೂಜಾ ಫೋಟೋಸ್ನ ನೋಡ್ತಾನೆ. ಡೊಮಿನಿಕ್ ರಮ್ಯಾಗೆ ಪೂಜಾಗೆ ಬಾಯ್ ಫ್ರೆಂಡ್ ಇದ್ನ ಅಂತ ಕೇಳ್ತಾನೆ. ಆಗ ರಮ್ಯಾ ಆಕೆ ಕೆಲವು ವರ್ಷಗಳ ಹಿಂದೆ ಕಾರ್ತಿಕ್ ಅನ್ನೋ ಹುಡುಗನ ಲವ್ ಮಾಡ್ತಿದ್ಲು, ಆದ್ರೆ ಅವರಿಬ್ಬರ ನಡುವೆ ಜಗಳ ಆಗಿ ಬ್ರೇಕಪ್ ಆಗಿತ್ತು. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ಅಲ್ವಿನ್ ಅನ್ನೋ ಹುಡುಗ ಆಕೆಯನ್ನ ಫಾಲೋ ಮಾಡ್ತಿದ್ದ. ಆಕೆ ಮಿಸ್ ಆಗೋ ಮುಂಚೆ ಆತ ಪೂಜಾಗೆ ವಾರ್ನಿಂಗ್ ಕೊಟ್ಟಿದ್ದ, ಆದ್ರೆ ಪೂಜಾ ಕಾರ್ತಿಕ್ನ ಭೇಟಿ ಆಗ್ತೀನಂತ ಹೋದವಳು ಪತ್ತೆ ಇಲ್ಲ ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ನಿನಗೆ ಕಾರ್ತಿಕ್ ಅಡ್ರೆಸ್ ಗೊತ್ತಿದೆನಾ ಅಂತ ಕೇಳ್ತಾನೆ. ಆಕೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಡೊಮಿನಿಕ್ ವಿಕ್ಕಿನ ಕರ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ಡೊಮಿನಿಕ್ ಮನೆ ಓನರ್ ಮಾಧುರಿಗೆ ನೀನು ಹೇಳಿದ ಹಾಗೆ ನಾನು ಪೂಜಾನ ಹುಡುಕಿದೆ, ಆದ್ರೆ ಆಕೆ ಮಿಸ್ ಆಗಿದ್ದಾಳೆ, ಪೊಲೀಸರು ಸಹ ಆಕೆಯನ್ನ ಹುಡುಕ್ತಿದ್ದಾರೆ, ನನ್ನ ಕೆಲಸ ಮುಗೀತು ಅಂತ ಹೇಳ್ತಾನೆ. ಆಗ ಮಾಧುರಿ ನೋಡು ನೀನು ಆಕೆ ಜೊತೆ ಏನಾಯ್ತು ಅಂತ ಕಂಡುಹಿಡಿದರೆ ಬರೀ ನಿನ್ನ ರೆಂಟ್ ಅಲ್ಲ, ನೀನು ನನಗೆ ಕೊಡಬೇಕಾದ ಸಾಲ ಕೂಡ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಏಕೆಂದ್ರೆ ಕೆಲವು ವರ್ಷಗಳ ಹಿಂದೆ ಮಾಧುರಿ ಮಗ ಕೂಡ ಮಿಸ್ ಆಗಿರ್ತಾನೆ, ಅದಕ್ಕೆ ಆಕೆ ಪೂಜಾಗೆ ಏನಾಯ್ತು ಅಂತ ತಿಳ್ಕೋಬೇಕು ಅನ್ಕೋತಾಳೆ. ಆಗ ಡೊಮಿನಿಕ್ ಸರಿ ಅಂತ ಒಪ್ಕೋತಾನೆ.
ಆದ್ರೆ ಅಲ್ಲಿ ಡೊಮಿನಿಕ್ ವೈಫ್ ತನ್ನ ಹಸ್ಬೆಂಡ್ ಜೊತೆ ಬರ್ತಾಳೆ. ಇವರು ಫಾರಿನ್ ಟ್ರಿಪ್ಗೆ ಹೋಗ್ತಿರ್ತಾರೆ. ಅದಕ್ಕೆ ಇವರು ತನ್ನ ನಾಯಿನ ಡೊಮಿನಿಕ್ ಹತ್ರ ಬಿಟ್ಟು ಹೋಗ್ತಾರೆ. ಈಗ ಡೊಮಿನಿಕ್ ಪೂಜಾನ ಹುಡುಕೋದನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಮೊದಲು ಆಲ್ವಿನ್ ನ ಹುಡುಕ್ತಾರೆ. ಇವರಿಗೆ ಆಲ್ವಿನ್ ಸಿಗ್ತಾನೆ. ಡೊಮಿನಿಕ್ ಆಲ್ವಿನ್ಗೆ ನೀನು ಪೂಜೆ ಹಿಂದೆ ಯಾಕೆ ಬಿದ್ದಿದ್ಯಾ ಅಂತ ಕೇಳ್ತಾನೆ. ಆಗ ಅಲ್ಲೇ ಇದ್ದ ಆಲ್ವಿನ್ ಫ್ರೆಂಡ್ಸ್ ಮತ್ತು ಡೊಮಿನಿಕ್ ನಡುವೆ ಫೈಟ್ ನಡೆಯುತ್ತೆ. ಆಗ ಅಲ್ಲೇ ಇದ್ದ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆಲ್ವಿನ್ ಮನ್ ಫ್ರೆಂಡ್ಸ್ ಅಲ್ಲಿಂದ ಓಡೋಗಿರ್ತಾರೆ. ಪೊಲೀಸರು ಡೊಮಿನಿಕ್ ಮತ್ತು ವಿಕಿನ ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ ಅಲ್ಲಿ ಪೊಲೀಸರು ವಿಕಿಗೆ ಡೊಮಿನಿಕ್ ಫೇಕ್ ಸರ್ಟಿಫಿಕೇಟ್ ನ ತೋರಿಸಿ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯ್ನ್ ಆಗಿದ್ದ. ಅದಕ್ಕೆ ಅವನನ್ನ ಡ್ಯೂಟಿಯಿಂದ ತೆಗೆದ್ರು. ನೀನು ಅವನ ಜೊತೆ ಸೇರ್ಕೊಂಡು ನಿನ್ನ ಲೈಫ್ ನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮಾಧುರಿ ಬಂದು ಡೊಮಿನಿಕ್ ಮತ್ತು ವಿಕಿನ ಬಿಡಿಸ್ತಾಳೆ. ಈಗ ಇವರು ಮನೆಗೆ ಬಂದಾಗ ಅದೇ ಪೆಂಡ್ರೈವ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ. ಏಕೆಂದರೆ ಅದರಿಂದಾದ್ರೂ ಏನಾದ್ರೂ ಕ್ಲೂ ಸಿಗಬಹುದು ಅನ್ಕೋತಾರೆ. ಆದ್ರೆ ಅದರಲ್ಲಿ ಪಾಸ್ವರ್ಡ್ ಇರುತ್ತೆ. ಇವರು ಬೇರೆ ಬೇರೆ ಪಾಸ್ವರ್ಡ್ ನ ಹಾಕಿ ನೋಡ್ತಾರೆ. ಆದ್ರೆ ಅದು ಓಪನ್ ಆಗಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಡೊಮಿನಿಕ್ ಪೂಜಾ @123 ಅಂತ ಟೈಪ್ ಮಾಡ್ತಾನೆ. ಆಗ ಪೆನ್ಡ್ರೈವ್ ಓಪನ್ ಆಗುತ್ತೆ. ಪೆನ್ಡ್ರೈವ್ ನಲ್ಲಿ ಪೂಜಾ ಫೋಟೋಸ್ ಮತ್ತು ವಿಡಿಯೋಗಳಿರುತ್ತವೆ. ಇದರಲ್ಲಿ ಪೂಜಾ ಮತ್ತು ಕಾರ್ತಿಕ್ ರೊಮ್ಯಾಂಟಿಕ್ ವಿಡಿಯೋಗಳು ಸಹ ಇರ್ತವೆ. ಇದನ್ನ ನೋಡಿದ ಡೊಮಿನಿಕ್ ರಮ್ಯಾಗೆ ಕಾಲ್ ಮಾಡಿ ಕೇಳ್ತಾನೆ. ಆಗ ರಮ್ಯಾ ಪೂಜಾ ಮತ್ತು ಕಾರ್ತಿಕ್ 2 ವರ್ಷಗಳ ಹಿಂದೆ 31 ಡಿಸೆಂಬರ್ಗೆ ಒಂದು ಟ್ರಿಪ್ಗೆ ಹೋಗಿದ್ರು. ಅಲ್ಲಿಂದ ಬಂದ್ಮೇಲೆ ಅವರ ನಡುವೆ ಬೇಕಪ್ ಆಯ್ತು ಅಂತ ಹೇಳ್ತಾಳೆ. ಏಕೆಂದರೆ ಪೂಜಾ ಕಾರ್ತಿಕ್ ಅಲೆಮಾರಿಯಲ್ಲಿ ಒಂದು ಸೀರೆ ನೋಡಿರ್ತಾಳೆ. ಅದರ ಬಗ್ಗೆ ಕೇಳಿದಾಗ ಕಾರ್ತಿಕ್ ಸರಿಯಾಗಿ ಉತ್ತರ ಕೊಟ್ಟಿರಲ್ಲ. ಅದಕ್ಕೆ ಅವರ ನಡುವೆ ಬ್ರೇಕಪ್ ಆಗಿರುತ್ತೆ. ಆಗ ಡೊಮಿನಿಕ್ ವಿಕಿಗೆ ನಾವು ಪೂಜಾನ ಹುಡುಕ್ಬೇಕಾದ್ರೆ ಮೊದಲು ಕಾರ್ತಿಕ್ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಈಗ ಇವರು ಎನ್ಕ್ವೈರಿ ಮಾಡ್ತಾ ಕಾರ್ತಿಕ್ ಊರಿಗೆ ಬರ್ತಾರೆ. ಇಲ್ಲಿಯವರೆಗೆ ಕಾರ್ತಿಕ್ ತಂಗಿ ನಂದಿತಾ ಸಿಗ್ತಾಳೆ. ಡೊಮಿನಿಕ್ ನಂದಿತಾಗೆ ಕಾರ್ತಿಕ್ ಬಗ್ಗೆ ಕೇಳ್ತಾನೆ. ಆಗ ನಂದಿತಾ ಕಾರ್ತಿಕ್ 2 ವರ್ಷಗಳಿಂದ ಮಿಸ್ ಆಗಿದ್ದಾನೆ. ಅವನೆಲ್ಲಿದ್ದಾನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಕೋಲ್ಕತ್ತಾದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಿದ್ದೆ. ನನ್ನ ಅಣ್ಣ ಮಿಸ್ ಆಗಿದ್ದಾನೆ ಅಂತ ಗೊತ್ತಾದಾಗ ಅವನು ವಾಪಸ್ ಬರ್ತಾನೆ ಅಂತ ನಾನು ಅವನಿಗೋಸ್ಕರ ಇಲ್ಲಿ ಶಿಫ್ಟ್ ಆದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡೊಮಿನಿಕ್ ಶಾಕ್ ಆಗ್ತಾನೆ. ಏಕೆಂದರೆ ಪೂಜಾ ಕಾರ್ತಿಕ್ನ ಭೇಟಿಯಾಗೋಕೆ ಹೋಗಿರ್ತಾಳೆ. ಇಲ್ಲಿ ನಂದಿತಾ ನಾನೊಂದು ಪ್ರೋಗ್ರಾಮ್ಗಾಗಿ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ಕೂಡ ಆಕೆ ಜೊತೆ ಹೋಗ್ತಾನೆ. ಇವರು ಪ್ರೋಗ್ರಾಮ್ ಮುಗಿಸಿ ವಾಪಸ್ ಬರ್ತಿದ್ದಾಗ ಜಾನ್ ಅನ್ನೋ ವ್ಯಕ್ತಿ ತನ್ನ ಫ್ರೆಂಡ್ ಜೊತೆ ನಂದಿತಾ ಕಾರ್ಗೆ ಅಡ್ಡ ಹಾಕ್ತಾನೆ. ಆಗ ನಂದಿತಾ ಡೊಮಿನಿಕ್ಗೆ ಇವನ ಹೆಸರು ಜಾನ್. ನನ್ನ ಅಣ್ಣ ಕಾರ್ತಿಕ್ ಇವನಿಂದ ಹಣ ತಗೊಂಡಿದ್ದ. ಅದಕ್ಕೆ ಈಗ ನನ್ನ ಅಣ್ಣ ಮಿಸ್ ಆಗಿದ್ದರಿಂದ ನಾನು ಇವನ ಹಣ ತೀರಿಸ್ತಾ ಇದ್ದೀನಿ. ಆದ್ರೆ ಇವನು ಒಂದೇ ಬಾರಿ ಹಣ ತೀರಿಸುವಂತೆ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ಜಾನ್ ಮತ್ತು ಅವನ ಕಡೆಯವರನ್ನ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಅವರು ಮನೆಗೆ ಬಂದಾಗ ನಂದಿತಾ ಡೊಮಿನಿಕ್ಗೆ ನೀವು ಮೊದಲು ಪೊಲೀಸ್ ಆಗಿದ್ರಾ ಅಂತ ಕೇಳ್ತಾಳೆ. ಆಗ ಡೊಮಿನಿಕ್ ಹೌದು, ನಾನು ಮೊದಲು ಪೊಲೀಸ್ ಆಗಿದ್ದೆ. ನನಗೆ ನನ್ನ ಕೆಲಸ ಅಂದ್ರೆ ತುಂಬಾ ಇಷ್ಟ ಇತ್ತು. ಆದ್ರೆ ನನಗೊಂದು ಪ್ರಾಬ್ಲಮ್ ಇದೆ. ಅದೇನೆಂದರೆ ನಾನು ಕಲರ್ ಬ್ಲೈಂಡ್. ನನಗೆ ಬ್ಲಡ್ ಕಲರ್ ಕಾಣಲ್ಲ. ಅದಕ್ಕೆ ಒಂದು ಕೇಸಲ್ಲಿ ನಾನು ಕಾರ್ ಕಲರ್ ರಾಂಗ್ ಹೇಳಿದ್ದಕ್ಕೆ ಅವರಿಗೆ ನಾನು ಫೇಕ್ ಮೆಡಿಕಲ್ ರಿಪೋರ್ಟ್ ನಿಂದ ಜಾಬ್ ತಗೊಂಡಿದ್ದೀನಿ ಅಂತ ಗೊತ್ತಾಗಿ ನನ್ನ ಕೆಲಸದಿಂದ ತೆಗೆದುಬಿಟ್ರು ಅಂತ ಹೇಳ್ತಾನೆ. ಈಗ ಡೊಮಿನಿಕ್, ಮಾಧುರಿ ಮತ್ತು ವಿಕಿ ನಮಗೆ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅವನ ಪೂರ್ತಿ ಕುಂಡಲಿ ನಮಗೆ ಬೇಕು ಅಂತ ಹೇಳ್ತಾರೆ. ಮಾರನೇ ದಿನ ಡೊಮಿನಿಕ್ ಕಾರ್ತಿಕ್ ಕೆಲಸ ಮಾಡ್ತಿದ್ದ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಡೊಮಿನಿಕ್ ಕಾರ್ತಿಕ್ ಬಾಸ್ ಪ್ರಕಾಶ್ಗೆ ಕಾರ್ತಿಕ್ ಬಗ್ಗೆ ಕೇಳ್ತಾನೆ. ಆಗ ಪ್ರಕಾಶ್ ಕಾರ್ತಿಕ್ ಒಬ್ಬ ಬೆಸ್ಟ್ ಎಂಪ್ಲಾಯ್ ಆಗಿದ್ದ. ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಅವನು ನಮ್ಮ NGOಗಳಲ್ಲಿ ಬರುವ ಕೇಸ್ಗಳನ್ನ ಡೀಲ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಯಾವ ತರಹದ ಕೇಸ್ ಅಂತ ಕೇಳ್ತಾನೆ. ಆಗ ಪ್ರಕಾಶ್ ಆಕ್ಚುಲಿ ಲಾಯರ್ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ಸಾಮಾನ್ಯ ಜನರಿಗೆ ಪೇ ಮಾಡೋಕೆ ಆಗಲ್ಲ. ಆಗ NGO ಕಡೆಯಿಂದ ನಾವು ಆ ಕೇಸ್ಗಳನ್ನ ಫ್ರೀ ಆಗಿ ವಾದ ಮಾಡ್ತೀವಿ ಅಂತ ಹೇಳ್ತಾನೆ. ಕಾರ್ತಿಕ್ ಲಾಸ್ಟ್ ಟೈಮ್ ನಿಮಗೆ ಯಾವಾಗ ಭೇಟಿ ಆಗಿದ್ದ ಅಂತ ಕೇಳ್ತಾನೆ. ಆಗ ಪ್ರಕಾಶ್ ಅವನು ಕೊನೆ ಬಾರಿ ಡಿಸೆಂಬರ್ 31ಕ್ಕೆ ರೆಸಿಗ್ನೇಷನ್ ಕೊಡಕ್ಕೆ ಬಂದಿದ್ದ. ಅವತ್ತೇ ಲಾಸ್ಟ್ ಅವನನ್ನ ನೋಡಿದ್ದು ಅಂತ ಹೇಳ್ತಾನೆ. ಡೊಮಿನಿಕ್ ಅಲ್ಲಿಂದ ಕಾರ್ತಿಕ್ ಇರ್ತಿದ್ದ ಮನೆಗೆ ಬರ್ತಾನೆ. ಇಲ್ಲಿ ಮನೆ ಓನರ್ ಡೊಮಿನಿಕ್ಗೆ ಕಾರ್ತಿಕ್ ಇಲ್ಲಿಂದ ಹೋಗ್ತಿದ್ದಾಗ ನನ್ನ ಕಣ್ಣಿನ ಆಪರೇಷನ್ ಆಗಿತ್ತು. ಅದಕ್ಕೆ ನನಗೆ ಸರಿಯಾಗಿ ಕಾಣ್ತಿದ್ದಿಲ್ಲ. ಆದ್ರೆ ನನಗೆ ಡೇಟ್ ನೆನಪಿದೆ. ಕಾರ್ತಿಕ್ 31 ಡಿಸೆಂಬರ್ಗೆ ಮನೆಯಿಂದ ಹೋದ ಮತ್ತು ಮಾರನೇ ದಿನ ಒಬ್ಬ ಹುಡುಗಿ ಬಂದು ಕಾರ್ತಿಕ್ ರೂಮ್ನಿಂದ ಒಂದು ಬ್ಯಾಗ್ನ ತಗೊಂಡು ಹೋದ್ಲು ಅಂತ ಹೇಳ್ತಾನೆ. ಈಗ ಡೊಮಿನಿಕ್ ನಂದಿತಾಗೆ ಕಾಲ್ ಮಾಡಿ ನೀನು 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಹೋಗಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ನಾನಾಗೆ ಹೋಗೋಕ್ಕಾಗುತ್ತೆ, ಆ ಟೈಮಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾಳೆ. ಆಗ ಡೊಮಿನಿಕ್ ವಿಕಿಗೆ ನಂದಿತಾ ಹೋಗಿಲ್ಲ ಅಂದ್ರೆ ಆ ಹುಡುಗಿ ಯಾರಾಗಿರ್ಬೋದು? ಪೂಜಾ ಹೋಗಿರಲ್ಲ. ಏಕೆಂದರೆ 31ನೇ ತಾರೀಕು ಅವರಿಬ್ಬರಿಗೆ ಬ್ರೇಕಪ್ ಆಗಿತ್ತು. ಅಂದ್ರೆ ಆಕೆ 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಯಾಕೆ ಹೋಗ್ತಾಳೆ ಅಂತ ಹೇಳ್ತಾನೆ. ಆಗ ವಿಕಿ ಸರ್ ನನಗನ್ಸುತ್ತೆ ಕಾರ್ತಿಕ್ಗೆ ಇನ್ನೊಂದು ಗರ್ಲ್ ಫ್ರೆಂಡ್ ಇರ್ಬೋದು. ಅದಕ್ಕೆ ಅವನು ಆ ಸಾರಿನ ಕೊಂಡ್ಕೊಂಡಿರ್ಬೋದು. ಆ ಹುಡುಗಿಯೇ 1ನೇ ತಾರೀಕು ಕಾರ್ತಿಕ್ ರೂಮ್ಗೆ ಹೋಗಿರ್ಬೋದು ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಹಾಗೂ ಆಗಿರ್ಬೋದು, ಆದ್ರೆ ನನ್ನ ಮೈಂಡಲ್ಲಿ ಬೇರೆ ಥಾಟ್ ಬರ್ತಾ ಇದೆ ಅಂತ ಹೇಳ್ತಾನೆ. ಹಾಗೆ ಹೇಳಿ ಡೊಮಿನಿಕ್ ಕಾರ್ತಿಕ್ ಬಾಸ್ಗೆ ಕಾಲ್ ಮಾಡಿ ಕೆಲವೊಂದು ಇನ್ಫಾರ್ಮೇಶನ್ ತರಿಸ್ತಾನೆ. ಅದನ್ನ ನೋಡಿ ಡೊಮಿನಿಕ್ ವಿಕಿಗೆ ಕಾರ್ತಿಕ್ ಕೆಲಸ ಮಾಡ್ತಿದ್ದ NGOನಲ್ಲಿ ಅವನು 3 ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದ. ಅವು ಟೋನಿ, ಸಂಜಯ್ ಮತ್ತು ಇಬ್ರಾಹಿಂದು. ಇವರ ವಿರುದ್ಧ ಅವನು ಕೇಸ್ನ ವಾದ ಮಾಡ್ತಿದ್ದ. ಈ 3ರಲ್ಲಿ ಯಾರಾದ್ರೂ ಈ ಕಾರ್ತಿಕ್ ಮಿಸ್ಸಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾನೆ. ಈ ಕಡೆ ಡೊಮಿನಿಕ್ಗೆ ಕಾರ್ತಿಕ್ ಮಾಮ ತಮಿಳುನಾಡಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಡೊಮಿನಿಕ್ ಅವರನ್ನ ಹುಡ್ಕೊಂಡು ಹೋದಾಗ ಅವರು ಮನೆಯಲ್ಲಿ ಇರಲ್ಲ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಕಾರ್ತಿಕ್ ಮಾಮ ಚಂದ್ರಶೇಖರ್ ಇಲ್ಲಿ ಒಂದು ನಾಟಕ ಮಂಡಳಿ ನಡೆಸ್ತಾರೆ. ಅವರು ಪ್ರೋಗ್ರಾಮ್ ಕೊಡೋಕೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ತನ್ನ ಮೊಬೈಲ್ ನಂಬರ್ ಕೊಟ್ಟು ಅವರು ಬಂದ್ರೆ ನನಗೆ ಕಾಲ್ ಮಾಡೋಕೆ ಹೇಳು ಅಂತ ಹೇಳ್ತಾನೆ. ಈ ಕಡೆ ವಿಕಿ ಡೊಮಿನಿಕ್ಗೆ ಕಾಲ್ ಮಾಡಿ ಸರ್ ನಾನು ಸಂಜಯ್ ಮತ್ತು ಇಬ್ರಾಹಿಂಗೆ ಕಾರ್ತಿಕ್ ಫೋಟೋ ತೋರಿಸಿದೆ. ಆದ್ರೆ ಅವರ ಫೇಸ್ ಎಕ್ಸ್ಪ್ರೆಷನ್ ಏನು ಚೇಂಜ್ ಆಗಿಲ್ಲ. ಅವರು ಕೂಡ ಕಾರ್ತಿಕ್ ಮಿಸ್ ಆಗಿದ್ದನ್ನ ಕೇಳಿ ಶಾಕ್ ಆದ್ರು ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಟಾನಿದು ಏನಾಯ್ತು ಅಂತ ಕೇಳ್ತಾನೆ. ಆಗ ವಿಕಿ ಸರ್ ಟಾನಿ ಇಂಡಿಯಾದಲ್ಲಿ ಇಲ್ಲ, ಅವನು ನಾಳೆ ಬರ್ತಾನೆ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ ಸರಿ ನಾವಿಬ್ರು ಹೋಗಿ ನಾಳೆ ಅವನನ್ನ ಭೇಟಿ ಆಗೋಣ ಅಂತ ಹೇಳ್ತಾನೆ. ಮಾರನೇ ದಿನ ಟಾನಿ ಮನೆಗೆ ಬರೋ ಮುಂಚೆ ಅವನ ಮನೆಗೋಡೆ ಮೇಲೆ ಡೊಮಿನಿಕ್ ಕಾರ್ತಿಕ್ ಮಿಸ್ಸಿಂಗ್ ಪೋಸ್ಟರ್ನ ಅಂಟಿಸಿರ್ತಾನೆ. ಅದನ್ನ ನೋಡಿ ಟಾನಿ ಶಾಕ್ ಆಗ್ತಾನೆ. ಅವನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ.
ಇದನ್ನು ನೋಡಿ ಡೊಮಿನಿಕ್ ಟಾನಿಗೆ ಕಾರ್ತಿಕ್ ಬಗ್ಗೆ ಏನೋ ಗೊತ್ತು ಅನ್ಕೋತಾನೆ. ಈ ಕಡೆ ನಂದಿತಾ ಡೊಮಿನಿಕ್ ಹತ್ರ ಬಂದು ಕಾರ್ತಿಕ್ ಕೇಸ್ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾಳೆ. ಆದರೆ ಅವರು ಮಾತನಾಡುತ್ತಿರುವಾಗ ಕೆಲವು ರೌಡಿಗಳು ಅಲ್ಲಿಗೆ ಬಂದು ಡೊಮಿನಿಕ್ಗೆ ಹೊಡಿತಾರೆ ಮತ್ತು ಹೋಗ್ತಾ ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕಬೇಡ ಅಂತ ಹೇಳ್ತಾರೆ. ಆಗ ಟಾನಿ ಡೊಮಿನಿಕ್ಗೆ ಕಾಲ್ ಮಾಡಿ ಮುಚ್ಚಿರೋ ಕೇಸ್ನ ಓಪನ್ ಮಾಡೋಕೆ ಟ್ರೈ ಮಾಡಬೇಡ, ಇಲ್ಲಾಂದ್ರೆ ನೀನು ಮುಚ್ಚೋಗ್ತೀಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡೊಮಿನಿಕ್ಗೆ ಕಾರ್ತಿಕ್ ಮಿಸ್ಸಿಂಗ್ ಹಿಂದೆ ಟಾನಿ ಕೈವಾಡ ಇದೆ ಅಂತ ಅರ್ಥವಾಗುತ್ತೆ. ಈಗ ಡೊಮಿನಿಕ್ ವಿಕಿನ ಕರ್ಕೊಂಡು ಪ್ರಕಾಶ್ ಆಫೀಸ್ಗೆ ಬರ್ತಾನೆ. ಇಲ್ಲಿ ಪ್ರಕಾಶ್ ಇರಲ್ಲ. ಈಗ ಇವರು ಪ್ರಕಾಶ್ಗಾಗಿ ವೇಟ್ ಮಾಡ್ತಾ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ತಾನೆ. ಆಗ ಪ್ರಕಾಶ್ 31 ಡಿಸೆಂಬರ್ ಮುಂಚೆ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಅವನ ಮುಖ ಕ್ಲಿಯರ್ ಆಗಿರುತ್ತೆ. ಆದರೆ 31 ಡಿಸೆಂಬರ್ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಅವನ ಮುಖದ ಮೇಲೆ ಗಾಯ ಆಗಿರುತ್ತೆ. ಇದನ್ನು ನೋಡಿ ಡೊಮಿನಿಕ್ಗೆ ಪ್ರಕಾಶ್ ಮೇಲೂ ಡೌಟ್ ಬರುತ್ತೆ. ಅದಕ್ಕೆ ಆತ ಪೂಜಾ ತಾಯಿನ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಡೊಮಿನಿಕ್ ಪೂಜಾ ಮಿಸ್ ಆದ ದಿನ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ಲಾ ಅಂತ ಕೇಳ್ತಾನೆ. ಆಗ ಪೂಜಾ ತಾಯಿ ಪೂಜಾ ಮಿಸ್ ಆದ ದಿನ ನಾನು ಆಕೆಗೆ ಕಾಲ್ ಮಾಡಿದಾಗ ಆಕೆ ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ಲು. ಆದ್ರೆ ಆಕೆ ಮನೆಗೆ ಬರಲಿಲ್ಲ ಅಂತ ಹೇಳ್ತಾಳೆ. ಈಗ ಡೊಮಿನಿಕ್ ಆಕೆಗೆ ಪೂಜಾ ಪರ್ಸ್ ಕೊಡ್ತಾನೆ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಡೊಮಿನಿಕ್ ಬಸ್ ಸ್ಟಾಪ್ ನಲ್ಲಿದ್ದಾಗ ಒಬ್ಬ ವ್ಯಕ್ತಿ ಡೊಮಿನಿಕ್ಗೆ ಡಿಕ್ಕಿ ಹೊಡೆದಿರ್ತಾನೆ. ಅವನು ಒಬ್ಬ ಕಳ್ಳ ಆಗಿರ್ತಾನೆ. ಅವನು ಪೂಜಾ ಪರ್ಸ್ನ ಕದ್ದು ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅಲ್ಲಿ ಅವನು ಪೂಜಾ ಮೊಬೈಲ್ನ ತಗೊಂಡು ಪರ್ಸ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಆ ಪರ್ಸ್ ಮಾಧುರಿಗೆ ಸಿಕ್ಕು ಆಕೆ ಅದನ್ನ ಡೊಮಿನಿಕ್ಗೆ ಕೊಟ್ಟಿರ್ತಾಳೆ. ಈಗ ಡೊಮಿನಿಕ್ ಹನಿ ಟ್ರ್ಯಾಪ್ ಮಾಡಿ ಪ್ರಕಾಶ್ಗೆ ಒಂದು ಹೋಟೆಲ್ ರೂಮ್ಗೆ ಕರೀತಾನೆ. ಇಲ್ಲಿಯವರು ಒಂದು ಡಮ್ಮಿ ಗನ್ನಿಂದ ಪ್ರಕಾಶ್ಗೆ ಎದುರಿಸಿ ಟಾನಿ ಬಗ್ಗೆ ಕೇಳ್ತಾರೆ. ಆಗ ಪ್ರಕಾಶ್ ಭಯದಿಂದ ಎಲ್ಲ ನಿಜ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಆಕ್ಚುಲಿ ಪ್ರಕಾಶ್ ಎನ್ಜಿಒ ಟಾನಿ ವಿರುದ್ಧ ಕೇಸ್ನ ವಾದ ಮಾಡ್ತಿರ್ತಾರೆ. ಆಗ 31 ಡಿಸೆಂಬರ್ ನ್ಯೂ ಇಯರ್ ನೈಟ್ ಪ್ರಕಾಶ್ ಟಾನಿ ಫೈಲ್ಸ್ ನ ತಗೊಂಡು ಬರುವಂತೆ ಕಾರ್ತಿಕ್ಗೆ ಹೇಳ್ತಾನೆ. ಕಾರ್ತಿಕ್ ಫೈಲ್ಸ್ ತಗೊಂಡು ಬಂದಾಗ ಅಲ್ಲಿ ಪ್ರಕಾಶ್ ಮತ್ತು ಟಾನಿ ಕುಡಿತಾ ಕೂತಿರ್ತಾರೆ. ಇದನ್ನ ನೋಡಿದ ಕಾರ್ತಿಕ್ ಪ್ರಕಾಶ್ ಲಂಚ ತಗೊಂಡು ಟಾನಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಫೈಲ್ ನ ಟಾನಿಗೆ ಕೊಡಬಾರ್ದಂತ ತನ್ನ ಬೈಕ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದನ್ನ ನೋಡಿದ ಪ್ರಕಾಶ್ ಅಂಡ್ ಟಾನಿ ಕಾರ್ತಿಕ್ ನ ಫಾಲೋ ಮಾಡ್ತಾರೆ. ಚೇಸ್ ಮಾಡ್ತಿದ್ದಾಗ ಪ್ರಕಾಶ್ ಕಾರ್ ಕಾರ್ತಿಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಕಾರ್ತಿಕ್ ಒಂದು ಕೆರೆಯಲ್ಲಿ ಬೀಳ್ತಾನೆ. ಇದನ್ನೆಲ್ಲ ಕೇಳಿದ ಡೊಮಿನಿಕ್ ಪೊಲೀಸರನ್ನ ಕರೆದು ಪ್ರಕಾಶ್ನ ಅರೆಸ್ಟ್ ಮಾಡಿಸ್ತಾನೆ. ಆಮೇಲೆ ಅವರು ಪೊಲೀಸರ ಹೆಲ್ಪ್ನಿಂದ ಕೆರೆಯಲ್ಲಿ ಸರ್ಚ್ ಮಾಡಿಸ್ತಾರೆ. ಅಲ್ಲೇ ಪಕ್ಕದಲ್ಲಿ ನಂದಿತಾ ಮನೆ ಇದ್ದಿದ್ದರಿಂದ ಡೊಮಿನಿಕ್ ಅಲ್ಲಿಗೆ ಹೋಗ್ತಾನೆ. ಇವತ್ತು ಕಾರ್ತಿಕ್ ಬರ್ತ್ಡೇ ಇರುತ್ತೆ. ಅದಕ್ಕೆ ನಂದಿತಾ ಪಾಯಸ ಮಾಡಿರ್ತಾಳೆ. ಡೊಮಿನಿಕ್ ನಂದಿತಾಗೆ ಎಲ್ಲ ನಿಜ ಹೇಳ್ತಾನೆ. ಆಗ ನಂದಿತಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಕೆರೆಯಲ್ಲಿ ಕಾರ್ತಿಕ್ ಬೈಕ್ ಸಿಗುತ್ತೆ. ಅದರ ಜೊತೆಗೆ ಗೋಣಿ ಚೀಲದಲ್ಲಿ ಒಂದು ಡೆಡ್ ಬಾಡಿ ಸಹ ಸಿಗುತ್ತೆ. ಡೊಮಿನಿಕ್ ಅದು ಕಾರ್ತಿಕ್ ಡೆಡ್ ಬಾಡಿ ಅನ್ಕೋತಾನೆ. ಆದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಏಕೆಂದ್ರೆ ಅದು ಪೂಜಾ ಬಾಡಿ ಆಗಿರುತ್ತೆ. ಈಗ ಡೊಮಿನಿಕ್ ಫ್ರೆಂಡ್ ಸ್ವಾಮಿ ಡೊಮಿನಿಕ್ಗೆ ಕಾಲ್ ಮಾಡಿ ನೀನು ಕೊಟ್ಟ 2 ನಂಬರ್ನ ಟ್ರ್ಯಾಕ್ ಮಾಡಿದೆ. ಆದರೆ ಅವೆರಡರ ನಡುವೆ ಯಾವುದೇ ಕಾಲ್ಸ್ ಆಗಿಲ್ಲ. ಆದರೆ ಒಂದು ನಂಬರ್ ಡಿಆಕ್ಟಿವೇಟ್ ಆದಮೇಲೆ ಇನ್ನೊಂದು ನಂಬರ್ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡೊಮಿನಿಕ್ ಪೂಜಾ ತಾಯಿಗೆ ಕಾಲ್ ಮಾಡಿ ಪೂಜಾ ನಿಮಗೆ ಕಳುಹಿಸಿದ ಎಲ್ಲಾ ಮೆಸೇಜ್ ಮತ್ತು ವಿಡಿಯೋಗಳನ್ನ ತನಗೆ ಸೆಂಡ್ ಮಾಡುವಂತೆ ಹೇಳ್ತಾನೆ. ಪೂಜಾ ತಾಯಿ ಹಾಗೆ ಮಾಡ್ತಾಳೆ. ಆ ಮೆಸೇಜ್ ಮತ್ತು ವಿಡಿಯೋನ ನೋಡಿ ಡೊಮಿನಿಕ್ ಶಾಕ್ ಆಗ್ತಾನೆ. ಏಕೆಂದರೆ ಅದರಲ್ಲಿ ನಂದಿತಾ ವಿಡಿಯೋ ಕೂಡ ಇರುತ್ತೆ. ಅದರಲ್ಲಿ ನಂದಿತಾ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಡೊಮಿನಿಕ್ ತಾನು ನಂದಿತಾಗೆ ಪೂಜಾ ಇಲ್ಲಿಗೆ ಬಂದಿಲ್ಲ ಅಂತ ಕೇಳಿದಾಗ ಆಕೆ ಇಲ್ಲ ಅಂತ ಹೇಳಿದ್ಲು. ಹಾಗಿದ್ರೆ ಪೂಜಾ ಫೋನಲ್ಲಿ ನಂದಿತಾ ವಿಡಿಯೋ ಹೇಗೆ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಡೊಮಿನಿಕ್ ವಿಕಿನ ಕರ್ಕೊಂಡು ನಂದಿತಾ ಮನೆಗೆ ಹೋಗ್ತಾನೆ. ಇಲ್ಲಿ ವಾಚ್ಮ್ಯಾನ್ಗೆ ಪೂಜಾ ಫೋಟೋನ ತೋರಿಸಿ ಈಕೆ ಇಲ್ಲಿಗೆ ಬಂದಿಲ್ಲ ಅಂತ ಕೇಳ್ತಾನೆ. ಆಗ ವಾಚ್ಮ್ಯಾನ್ ಭಯದಿಂದ ಇಲ್ಲ ಅಂತ ಹೇಳ್ತಾನೆ. ಆಗ ಡೊಮಿನಿಕ್ಗೆ ಡೌಟ್ ಬಂದು ವಿಕಿಗೆ ನೀನು ಇಲ್ಲೇ ವೇಟ್ ಮಾಡುವಂತ ತಾನೊಬ್ಬನೇ ಮನೆ ಒಳಗೆ ಹೋಗ್ತಾನೆ. ಇಲ್ಲಿ ಡೊಮಿನಿಕ್ ನಂದಿತಾಗೆ ಕೆರೆಯಲ್ಲಿ ಕಾರ್ತಿಕ್ ಬಾಡಿ ಇಲ್ಲ ಅಂತ ಹೇಳ್ತಾನೆ. ಆಗ ನಂದಿತಾ ಹಾಗಾದ್ರೆ ನಾನು ಮಾಡಿರೋ ಪಾಯಸ ವೇಸ್ಟ್ ಆಗಲ್ಲ, ಕೆರೆಯಲ್ಲಿ ಕಾರ್ತಿಕ್ ಬಾಡಿ ಸಿಗುತ್ತೇನೋ ಅಂತ ಭಯಪಟ್ಟಿದ್ದೆ ಅಂತ ಹೇಳ್ತಾಳೆ. ಆಮೇಲೆ ಡೊಮಿನಿಕ್ಗೆ ನೀವು ಒಳಗೆ ಬನ್ನಿ ನಿಮಗೆ ಪಾಯಸ ಕೊಡ್ತೀನಿ ಅಂತ ಹೇಳ್ತಾಳೆ. ನಂದಿತಾ ಪಾಯಸ ತರೋಕ್ಕೆ ಫ್ರಿಡ್ಜ್ ಓಪನ್ ಮಾಡಿದಾಗ ಅದರಲ್ಲಿ ಜಾನ್ ಡೆಡ್ ಬಾಡಿ ಇರುತ್ತೆ. ನಂದಿತಾ ಜಾನ್ನ ಮನೆಗೆ ಕರೆದು ಪಾಯಸದಲ್ಲಿ ವಿಷ ಹಾಕಿ ಸಾಯಿಸಿರ್ತಾಳೆ. ಅದೇ ಪಾಯಸನ ನಂದಿತಾ ಡೊಮಿನಿಕ್ಗೆ ಕೊಡ್ತಾಳೆ. ಆಗ ಡೊಮಿನಿಕ್ ತನಗೆ ಶುಗರ್ ಇದೆ, ನಾನು ಪಾಯಸ ಕುಡಿಯಲ್ಲ ಅಂತ ಹೇಳ್ತಾನೆ. ಈಗ ಡೊಮಿನಿಕ್ ನಂದಿತಾಗೆ ನಾನು ನಿನ್ನ ಮತ್ತು ಕಾರ್ತಿಕ್ ನಂಬರ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿಸಿದ್ದೆ, ಆದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಕಾಲ್ಸ್ ಆಗಿಲ್ಲ. ಕಾರ್ತಿಕ್ ನಂಬರ್ ಡಿಆಕ್ಟಿವೇಟ್ ಆದಮೇಲೆ ನಿನ್ನ ನಂಬರ್ ಆಕ್ಟಿವೇಟ್ ಆಗಿದೆ. ಇನ್ನೊಂದು ವಿಷಯ, ನೀನು ಪೂಜಾನ ಭೇಟಿಯಾಗಿಲ್ಲ ಅಂತ ಹೇಳಿದ್ದೆ, ಆದರೆ ಪೂಜಾ ಮೊಬೈಲ್ನಲ್ಲಿ ನಿನ್ನ ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ನಂದಿತಾ ಮಾಮ ಚಂದ್ರಶೇಖರ್ ಡೊಮಿನಿಕ್ಗೆ ಕಾಲ್ ಮಾಡಿ ಕೆಲವು ದಿನಗಳ ಹಿಂದೆ ನೀವು ನನ್ನ ಮನೆಗೆ ಬಂದಿದ್ರಂತೆ ಅಂತ ಕೇಳ್ತಾನೆ. ಆಗ ಡೊಮಿನಿಕ್ ಕಾರ್ತಿಕ್ ಮಿಸ್ಸಿಂಗ್ ಬಗ್ಗೆ ನಿಮಗೆ ಕೇಳೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಚಂದ್ರಶೇಖರ್ ಕಾರ್ತಿಕ್ ಮತ್ತು ನಂದಿತಾ ನನ್ನ ಅಕ್ಕನ ಮಕ್ಕಳು, ಸಣ್ಣವನಿದ್ದಾಗಿನಿಂದ ಕಾರ್ತಿಕ್ ನಂದಿತಾನ ತುಂಬಾ ಜೀವ ಮಾಡ್ತಿದ್ದ, ಆದ್ರೆ ಆಕೆ ಬಾಲ್ಯದಲ್ಲೇ ತೀರಿ ಹೋದ್ಲು. ನಾನು ಇಬ್ಬರಿಗೂ ನಾಟಕ ಮತ್ತು ಡ್ಯಾನ್ಸ್ ಮಾಡೋದನ್ನ ಕಲಿಸಿದ್ದೆ. ಅದಕ್ಕೆ ನಂದಿತಾ ಸತ್ತ ಮೇಲೆ ಕಾರ್ತಿಕ್ ತುಂಬಾ ಡಿಪ್ರೆಷನ್ ನಲ್ಲಿ ಇರ್ತಿದ್ದ. ಆತ ನಂದಿತಾ ನೆನಪಿನಲ್ಲಿ ಆಕೆ ತರ ನಾಟಕ ಮಾಡ್ತಿದ್ದ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಡೊಮಿನಿಕ್ಗೆ ಶಾಕ್ ಆಗುತ್ತೆ ಮತ್ತು ತನ್ನ ಸುತ್ತಲೂ ನಡೀತಿದ್ದ ಘಟನೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾನೆ. ಫೋನ್ ಕಟ್ ಮಾಡಿ ಡೊಮಿನಿಕ್ ನಂದಿತಾಗೆ ನಿನ್ನ ನಾಟಕ ಎಲ್ಲ ಮುಗಿತು ಕಾರ್ತಿಕ್, ನೀನು ನಂದಿತಾ ಅಲ್ಲ ಕಾರ್ತಿಕ್, ನೀನು ನಿನ್ನ ಜೆಂಡರ್ನ ಚೇಂಜ್ ಮಾಡಿ ನಂದಿತಾ ಆಗಿ ಬದುಕ್ತಿದ್ಯಾ ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಕಾರ್ತಿಕ್ಗೆ ಆಕ್ಸಿಡೆಂಟ್ ಆದಾಗ ಅವನು ಇದೇ ಸರಿಯಾದ ಟೈಮ್ ಅನ್ಕೋತಾನೆ. ಏಕೆಂದ್ರೆ ಅವನ ಮೇಲೆ ತುಂಬಾ ಲೋನ್ ಇರುತ್ತೆ. ಅದಕ್ಕೆ ಅವನು ಮೊದಲು ಜೆಂಡರ್ ಚೇಂಜ್ ಮಾಡಿ ನಂದಿತಾ ಆಗ್ತಾನೆ ಮತ್ತು ನಂದಿತಾ ತರಾನೇ ಬದುಕ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ಪೂಜಾ ಇನ್ಸ್ಟಾಗ್ರಾಮ್ನಲ್ಲಿ ನಂದಿತಾ ಡ್ಯಾನ್ಸ್ ನೋಡಿ ನೀನು ಕಾರ್ತಿಕ್ ತಾನೆ ಅಂತ ಹೇಳ್ತಾಳೆ. ಆದ್ರೆ ಕಾರ್ತಿಕ್ ಅಂದ್ರೆ ನಂದಿತಾ ಮೊದಲು ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಪೂಜಾ ಪದೇ ಪದೇ ಕೇಳ್ತಿದ್ದಾಗ ಆಕೆ ಎಲ್ಲರಿಗೂ ತನ್ನ ಬಗ್ಗೆ ಹೇಳ್ಬೋದು ಅಂತ ಪೂಜಾನ ಸಾಯಿಸಿ ತನ್ನ ವಾಚ್ಮ್ಯಾನ್ ಹೆಲ್ಪ್ನಿಂದ ಪೂಜಾ ಡೆಡ್ ಬಾಡಿನ ಅದೇ ಕೆರೆಯಲ್ಲಿ ಡಂಪ್ ಮಾಡಿರ್ತಾಳೆ.
ಈಗ ಪ್ರೆಸೆಂಟ್ನಲ್ಲಿ ನಂದಿತಾ ಮತ್ತು ವಾಚ್ಮ್ಯಾನ್ ಡೊಮಿನಿಕ್ನ ಸಾಯಿಸೋಕೆ ಹೋಗ್ತಾರೆ. ನಂದಿತಾ ಡೊಮಿನಿಕ್ಗೆ ಸ್ಟ್ಯಾಬ್ ಮಾಡ್ತಾಳೆ. ಈ ಕಡೆ ಹೊರಗೆ ಮಳೆ ಬರ್ತಿದ್ದರಿಂದ ವಿಕಿ ಒಳಗೆ ಬರ್ತಾನೆ. ಇಲ್ಲಿ ನಂದಿತಾ ಡೊಮಿನಿಕ್ನ ಸಾಯಿಸೋದನ್ನ ನೋಡಿ ತನ್ನ ಹತ್ರ ಇದ್ದ ಡಮ್ಮಿ ಗನ್ನಿಂದ ಅವರನ್ನ ಎದುರಿಸ್ತಾನೆ. ಆಗ ಅವರು ಅಲ್ಲಿಂದ ಓಡೋಗ್ತಾರೆ. ವಿಕಿ ಡೊಮಿನಿಕ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋಡ್ ರೆಡ್ ಅಂತ ಹೇಳ್ತಾನೆ. ಈಗ ಪೊಲೀಸರು ಎಲ್ಲ ಕಡೆ ನಾಕಾಬಂದಿ ಮಾಡಿ ವಾಚ್ಮ್ಯಾನ್ ಮತ್ತು ನಂದಿತನ ಅರೆಸ್ಟ್ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.